ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟರ್ ಮೀಡಿಯಾ. 2020ರಲ್ಲಿ ರಿಲೀಸ್ ಆದ ದಿ ಬೈಂಡಿಂಗ್ ಎಂಬ ಹಾರರ್ ಥ್ರಿಲ್ಲರ್ ಮೂವಿಯನ್ನು ಈ ದಿನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಈ ಮೂವಿಯಲ್ಲಿ ಒಂದು ಹಳೆ ಕಾಲದ ನಿಗೂಢ ಬಂಗಲೆ, ಕಣ್ಣಿಗೆ ಕಾಣದ ದುಷ್ಟಶಕ್ತಿ, ಮೈಜುಮ್ ಅನ್ನಿಸೋ ಬ್ಲ್ಯಾಕ್ ಮ್ಯಾಜಿಕ್ ಮತ್ತೆ ತನ್ನ ಮಗಳನ್ನು ಬಲಿ ತಗೊಳ್ಳೋಕೆ ನೋಡ್ತಿರೋ ಆತ್ಮದ ಜೊತೆ ಒಬ್ಬ ತಾಯಿ ಮಾಡೋ ಭೀಕರ ಹೋರಾಟ, ಒಂದು ಸ್ಪೈಡರ್ ಹುಳುವಿನ ಕಡಿತ ಒಂದು ಇಡೀ ಕುಟುಂಬವನ್ನ ಹೇಗೆ ನರಕಕ್ಕೆ ತಳ್ಳುತ್ತೆ, ವರ್ಷಗಳ ಹಿಂದೆ ನಡೆದ ಘೋರ ರಹಸ್ಯಗಳು ಹೇಗೆ ಹೊರಬರುತ್ತೆ ಅನ್ನೋದೇ ಈ ಮೂವಿಯ ಕತೆ. ಹಾಗಾಗಿ ಈ ಮೂವಿ ತುಂಬ ಥ್ರಿಲ್ಲಿಂಗ್ ಆಗಿರುತ್ತೆ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಮೂವಿಯ ಮೊದಲ ಸೀನ್ ಶುರುವಾಗೋದು ಒಂದು ನಿಗೂಢ ಜಾಗದಲ್ಲಿ. ಕೆಲವು ಜನರು ಒಬ್ಬ ಮಹಿಳೆಯನ್ನ ಬಲವಂತವಾಗಿ ಕಂಟ್ರೋಲ್ ಮಾಡ್ತಾ ಇರ್ತಾರೆ. ಅವಳಿಗೆ ಏನೋ ಒಂದು ಡ್ರಿಂಕನ್ನು ಬಲವಂತವಾಗಿ ಕುಡಿಸಿ ಅವಳ ಬೆನ್ನಿನ ಮೇಲೆ ಒಂದು ದೊಡ್ಡ ಗಾಯ ಮಾಡ್ತಾರೆ. ಆಮೇಲೆ ಅವಳನ್ನು ಒಂದು ಬೇಸ್ಮೆಂಟ್ ಒಳಗಡೆ ಲಾಕ್ ಮಾಡ್ತಾರೆ. ಅವಳು ಪೂರ್ತಿಯಾಗಿ ಯಾವುದೋ ದೆವ್ವದ ವಶದಲ್ಲಿದ್ದ ಹಾಗೆ ಕಾಣ್ತಿರ್ತಾಳೆ. ಅಲ್ಲಿರೋ ಒಂದು ಕನ್ನಡಿಯನ್ನು ತೋರಿಸಿದ ತಕ್ಷಣ ಅವಳು ಜೋರಾಗಿ ಕಿರುಚಾಡ್ತಾಳೆ. ಆಗ ಆ ಕನ್ನಡಿ ಪೀಸ್ ಆಗಿ ಒಡೆದು ಹೋಗುತ್ತೆ. ಇಲ್ಲಿ ನಮಗೆ ಮೂವಿಯ ಟೈಟಲ್ ದಿ ಬೈಂಡಿಂಗ್ ಬಗ್ಗೆ ಒಂದು ಮುಖ್ಯವಾದ ವಿಷಯ ಗೊತ್ತಾಗುತ್ತೆ. ಬೈಂಡಿಂಗ್ ಅಂದರೆ ಒಂದು ರೀತಿಯ ಸೂಪರ್ ನ್ಯಾಚುರಲ್ ಬಾಂಡ್, ಅಂದರೆ ದುಷ್ಟ ಶಕ್ತಿ ಮತ್ತು ಅದು ಪೊಸೆಸ್ ಮಾಡೋ ವ್ಯಕ್ತಿಯ ನಡುವೆ ಇರೋ ಕನೆಕ್ಷನ್. ಇದರ ಕಂಟ್ರೋಲ್ಗೆ ಒಳಗಾದ ತಕ್ಷಣ ಆ ವ್ಯಕ್ತಿಯ ಬಾಡಿ ಚೇಂಜ್ ಆಗೋಕೆ ಶುರುವಾಗುತ್ತೆ. ಮೈಂಡ್ ಮೇಲಿರೋ ಕಂಟ್ರೋಲ್ ಪೂರ್ತಿ ಹೊರಟೋಗುತ್ತೆ. ಇಟಲಿಯಲ್ಲಿ ಇದನ್ನ ಇವಿಲ್ ಐ ಅಂತಾನೂ ಕರೀತಾರೆ. ಇದರ ನಂತರ ಕಥೆಯ ಮೇನ್ ಕ್ಯಾರೆಕ್ಟರ್ಸ್ ಎಂಟ್ರಿ ಆಗ್ತಾರೆ. ಫ್ರಾನ್ಸಿಸ್ಕೋ ತನ್ನ ಗರ್ಲ್ ಫ್ರೆಂಡ್ ಎಮಾ ಮತ್ತು ಅವಳ ಮಗಳು ಸೋಫಿಯಾನ ಕರ್ಕೊಂಡು ತನ್ನ ಹಳೆ ಹಳ್ಳಿಯ ಮನೆಗೆ ಹೊರಡ್ತಾನೆ. ಅಲ್ಲಿ ಅವನ ತಾಯಿ ತೆರೆಸಾ ಇರ್ತಾಳೆ. ಫ್ರಾನ್ಸಿಸ್ಕೋ ಒಬ್ಬ ಪ್ರೊಫೆಷನಲ್ ಮ್ಯೂಸಿಷಿಯನ್, ಎಮಾ ಒಬ್ಬಳು ಸಿವಿಲ್ ಇಂಜಿನಿಯರ್. ಅವಳಿಗೆ ಮೊದಲೇ ಡಿವೋರ್ಸ್ ಆಗಿರುತ್ತೆ. ಈಗ ಫ್ರಾನ್ಸಿಸ್ಕೋ ಜೊತೆ ಎರಡನೇ ಮದುವೆ ಆಗ್ತಿರ್ತಾಳೆ. ಸೋಫಿಯಾ ತನ್ನ ಸ್ವಂತ ಅಪ್ಪನ ತರಾನೇ ಫ್ರಾನ್ಸಿಸ್ಕೋನ ಇಷ್ಟಪಡ್ತಿರ್ತಾಳೆ. ಇವರೆಲ್ಲರೂ ಆ ಹಳೆ ಬಂಗಲಿಗೆ ಬರ್ತಾರೆ. ಅಲ್ಲಿ ಸಬ್ರಿನಾ ಅನ್ನೋ ಕೇರ್ ಟೇಕರ್ ಇವರನ್ನ ವೆಲ್ಕಮ್ ಮಾಡ್ತಾಳೆ. ಆ ಮನೆಯಲ್ಲಿ ಟೋನೋ ಅನ್ನೋ ಒಂದು ನಾಯಿನೂ ಇರುತ್ತೆ. ಸೋಫಿಯಾ ಆ ನಾಯಿ ಜೊತೆ ಫ್ರೆಂಡ್ ಆಗ್ತಾಳೆ. ಆ ದೊಡ್ಡ ಬಂಗಲೆಯಲ್ಲಿ ಸೋಫಿಯಾ ಒಬ್ಬಳೇ ಓಡಾಡ್ತಿರ್ಬೇಕಾದ್ರೆ ಅವಳಿಗೆ ಒಂದು ರೂಮ್ ಒಳಗಡೆಯಿಂದ ಮಗು ಅಳ್ತಿರೋ ಹಾಗೆ, ಯಾರು ಮಂತ್ರ ಹೇಳ್ತಿರೋ ಹಾಗೆ ಸೌಂಡ್ ಕೇಳುತ್ತೆ. ಅವಳು ಆ ರೂಮ್ ಒಳಗಡೆ ಹೋಗೋಕೆ ನೋಡ್ತಾಳೆ. ಆದರೆ ಆ ಡೋರ್ ತನ್ನಷ್ಟಕ್ಕೆ ತಾನೇ ಲಾಕ್ ಆಗಿಬಿಡುತ್ತೆ. ಇದರಿಂದ ಭಯಬಿದ್ದು ಅವಳು ತನ್ನ ತಾಯಿ ಹತ್ರ ಓಡಿ ಬರ್ತಾಳೆ. ಮರುದಿನ ಏಮಾ ಕಿಚನ್ನಲ್ಲಿ ಒಂದು ಕಪ್ಪು ಬಣ್ಣದ ಕಲೆಯನ್ನ, ಅಂದರೆ ಬ್ಲ್ಯಾಕ್ ಮೋಲ್ಡನ್ನು ನೋಡ್ತಾಳೆ. ಅದೇ ಸಮಯದಲ್ಲಿ ಟೆರೆಸ್ ಮೇಲೆ ಒಂದು ರೇವನ್ ಬರ್ಡ್ ಸತ್ತಿರೋ ಹಕ್ಕಿಯನ್ನ ತಿಂತ ಇರೋದನ್ನ ಸೋಫಿಯಾ ನೋಡ್ತಾಳೆ. ಅಷ್ಟೇ ಅಲ್ಲ, ಏಮಾ ಮತ್ತು ಸೋಫಿಯಾ ಇಬ್ಬರೂ ಸೇರಿ ತೆರೆಸಾ ಯಾರದೋ ಒಂದು ಮಗುವಿನ ಮೇಲೆ ಏನೋ ಮಂತ್ರ ಮಾಡ್ತಿರೋದನ್ನ ನೋಡ್ತಾರೆ. ಫ್ರಾನ್ಸಿಸ್ಕೋ ಬಂದು ತನ್ನ ತಾಯಿಯನ್ನ ಇವರಿಗೆ ಪರಿಚಯ ಮಾಡಿಸ್ತಾನೆ. ತೆರೆಸಾ ಸೋಫಿಯಾ ಕಣ್ಣುಗಳನ್ನ ನೋಡಿ, ನಿನ್ನ ಕಣ್ಣುಗಳು ತುಂಬಾ ಸುಂದರವಾಗಿದೆ ಅಂತ ಕಾಂಪ್ಲಿಮೆಂಟ್ ಕೊಡ್ತಾಳೆ. ಆಮೇಲೆ ಊಟದ ಸಮಯದಲ್ಲಿ ತೆರೆಸಾ ತನ್ನ ಕೆಲವು ಹಳೆ ಫ್ರೆಂಡ್ಸ್ನ ಕರೆಸ್ತಾಳೆ. ನಂತರ ಅವರೆಲ್ಲರೂ ನೆಗೆಟಿವ್ ಎನರ್ಜಿಗಳು ಮನೆಯಿಂದ ದೂರ ಇರಲಿ ಅಂತ ಎಲ್ಲರೂ ಪ್ರೇಯರ್ ಮಾಡ್ತಾರೆ. ಆಗ ಎಮಾ ಆ ಕೇರ್ ಟೇಕರ್ ಸಬ್ರಿನಾ ಕೈ ಮೇಲಿರೋ ಒಂದು ಗಾಯದ ಗುರುತನ್ನು ನೋಡ್ತಾಳೆ. ಆದರೆ ಸಬ್ರಿನಾ ಅದನ್ನು ಮುಚ್ಚಿಟ್ಟುಕೊಳ್ತಾಳೆ. ಇದರ ಬಗ್ಗೆ ನಾವು ಮುಂದೆ ತಿಳಿಯೋಣ. ಊಟ ಆದಮೇಲೆ ಸೋಫಿಯಾ ನಾಯಿ ಜೊತೆ ಆಡ್ತಿರಬೇಕಾದ್ರೆ ನಾಯಿ ತುಂಬ ದೂರಕ್ಕೆ ಓಡೋಗಿ ಒಂದು ಆಲಿವ್ ಮರದ ಹತ್ರ ಜೋರಾಗಿ ಬೊಗಳೋಕೆ ಶುರುವಾಗುತ್ತೆ. ಸೋಫಿಯಾ ಅಲ್ಲಿಗೋದಾಗ ಯಾರೂ ಇರಲ್ಲ. ಆದರೆ ಆ ಮರದ ಮೇಲೆ ಒಂದು ಕೆಂಪು ದಾರ ಮತ್ತು ಒಂದು ದೊಡ್ಡ ಸ್ಪೈಡರ್ ಇರುತ್ತೆ. ಆ ದಾರವನ್ನು ಮುಟ್ಟೋಕೆ ಅವಳು ಮರ ಹತ್ತಿದ ತಕ್ಷಣ ಫ್ರಾನ್ಸಿಸ್ಕೋ ಬಂದು ಅವಳನ್ನು ಕೆಳಗೆ ಇಳಿಸ್ತಾನೆ. ಈ ಮರಗಳೆಲ್ಲ ಕಾಯಿಲೆಯಿಂದ ಹಾಳಾಗ್ತಿದೆ, ನನ್ನ ತಾಯಿ ಇದನ್ನು ಗುಣಪಡಿಸ್ತಾ ಇದ್ದಾರೆ ಅಂತ ಹೇಳ್ತಾನೆ. ತೆರೆಸಾ ಒಂದು ರೀತಿಯ ಬ್ಲ್ಯಾಕ್ ಮ್ಯಾಜಿಕ್ ಪ್ರಾಕ್ಟೀಷನರ್ ಆಗಿರ್ತಾಳೆ. ರಾತ್ರಿ ಫ್ರಾನ್ಸಿಸ್ಕೋ ಸೋಫಿಯಾಗೆ ಪಿಯಾನೋ ನುಡಿಸೋದನ್ನು ಹೇಳಿಕೊಡ್ತಿರೋದನ್ನು ನೋಡಿ ಏಮಾ ತುಂಬ ಖುಷಿ ಪಡ್ತಾಳೆ. ಆಗ ತೆರೆಸಾ ಬಂದು, ನೀನು ಜಲಸ್ ಆಗೋ ಅಗತ್ಯ ಇಲ್ಲ, ತಾಯಿ ಮತ್ತು ಮಗಳ ರಕ್ತದ ಬಾಂಡ್ ಎಲ್ಲದಕ್ಕಿಂತ ಸ್ಟ್ರಾಂಗ್ ಆಗಿರುತ್ತೆ ಎಂದು ಹೇಳ್ತಾಳೆ. ರಾತ್ರಿ ಎಮಾ ಮತ್ತು ಫ್ರಾನ್ಸಿಸ್ಕೋ ಕ್ಲೋಸ್ ಆಗಿರಬೇಕಾದ್ರೆ ರೂಮ್ ಹೊರಗಡೆ ಒಂದು ಕಪ್ಪು ನೆರಳು ಕಾಣುತ್ತೆ. ಎಮಾ ಚೆಕ್ ಮಾಡೋಕೆ ಹೋದ್ರೆ ಅಲ್ಲಿ ಯಾರೂ ಇರಲ್ಲ. ಆದರೆ ಅದೇ ರಾತ್ರಿ ಸೋಫಿಯಾ ಇದ್ದಕ್ಕಿದ್ದ ಹಾಗೆ ಎದ್ದು ತನ್ನ ಬೆಡ್ ಕೆಳಗೆ ಏನೋ ಸೌಂಡ್ ಕೇಳಿ ಏನೆಂದು ನೋಡ್ತಾಳೆ. ಮುಂದಿನ ಸೀನ್ನಲ್ಲೇ ಸೋಫಿಯಾ ಜೋರಾಗಿ ಕಿರುಚಾಡ್ತಾಳೆ. ಯಾಕಂದ್ರೆ ಒಂದು ದೊಡ್ಡ ಸ್ಪೈಡರ್ ಅವಳಿಗೆ ಕಚ್ಚಿಬಿಟ್ಟಿರುತ್ತೆ. ತೆರೆಸಾ ಬಂದು ಅವಳಿಗೆ ಒಂದು ಗಿಡಮೂಲಿಕೆಯ ಬಾಂಬ್ ಹಚ್ಚುತ್ತಾಳೆ. ಸ್ನೇಹಿತರೆ, ಇಲ್ಲಿಂದ ಕತೆ ಇನ್ನೂ ಇಂಟ್ರೆಸ್ಟಿಂಗ್ ಆಗ್ತಾ ಹೋಗುತ್ತೆ. ಮರುದಿನ ಬೆಳಗ್ಗೆ ತೆರೆಸಾ ಸೋಫಿಯಾಗೆ ಒಂದು ಸಣ್ಣ ಪ್ಯಾಕೆಟ್ ಕೊಟ್ಟು ಇದನ್ನು ನಿನ್ನ ಹತ್ರನೇ ಇಟ್ಕೋ ಎಂದು ಹೇಳ್ತಾಳೆ.
ಆ ಕಿಚನ್ನಲ್ಲಿದ್ದ ಕಪ್ಪು ಬಣ್ಣದ ಮೋಲ್ಡ್ ಈಗ ಸೋಫಿಯಾ ರೂಮ್ಗೂ ಹರಡಿರುತ್ತೆ. ತೆರೆಸಾ ಮತ್ತು ಸಬ್ರಿನಾ ಸೇರಿ ಸೋಫಿಯಾಗಿ ಏನೋ ಒಂದು ಕಷಾಯ ಕುಡಿಸಿ ಮಂತ್ರ ಹೇಳೋಕೆ ಶುರು ಮಾಡ್ತಾರೆ. ಇದನ್ನ ನೋಡಿ ಏಮಾಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ನನ್ನ ಮಗಳ ಜೊತೆ ಏನ್ ಮಾಡ್ತಾ ಇದ್ದೀರಾ ಅಂತ ಜಗಳ ಆಡಿ ಸೋಫಿಯಾನ ಅಲ್ಲಿಂದ ಕರ್ಕೊಂಡು ಹೋಗ್ತಾಳೆ. ನಂತರ ಫ್ರಾನ್ಸಿಸ್ಕೋ ಹತ್ರ ಕಂಪ್ಲೇಂಟ್ ಮಾಡಿದ್ರೆ, ನನ್ನ ತಾಯಿ ಒಬ್ಬ ಪ್ರಾಕ್ಟಿಷನರ್, ಅವಳು ಮಾಡೋದು ಡೇಂಜರಸ್ ಅಲ್ಲ, ನಾನು ಚಿಕ್ಕ ವಯಸ್ಸಿನಲ್ಲಿ ಇದನ್ನ ಕುಡಿದಿದ್ದೀನಿ ಅಂತ ಸಮಾಧಾನ ಮಾಡ್ತಾನೆ. ಸೋಫಿಯಾ ಆಟವಾಡ್ತಾ ಮತ್ತೆ ಆ ಮರಗಳ ಹತ್ರ ಹೋಗ್ತಾಳೆ. ಆದರೆ ಈ ಬಾರಿ ಅವಳಿಗೆ ಬಿಳಿ ಬಟ್ಟೆ ಹಾಕಿರೋ ಒಬ್ಬಳು ಹೆಂಗಸು ಕಾಣ್ತಾಳೆ. ಅವಳನ್ನ ನೋಡಿ ಭಯಬಿದ್ದು ಓಡಿ ಬರಬೇಕಾದ್ರೆ ಕೆಳಗೆ ಬೀಳ್ತಾಳೆ. ಏಮಾ ಬಂದು ಅವಳನ್ನ ಕಾಪಾಡ್ತಾಳೆ. ಅವಳ ಪಾಕೆಟ್ನಿಂದ ಆ ಸಣ್ಣ ಪ್ಯಾಕೆಟ್ ಕೆಳಗೆ ಬಿದ್ದಿರುತ್ತೆ. ರಾತ್ರಿ ಎಮಾ ಆ ಪ್ಯಾಕೆಟ್ ಅನ್ನ ತೆರೆಸಾಗಿ ತೋರಿಸಿ ಗಲಾಟೆ ಮಾಡ್ತಾಳೆ. ನಾವು ನಾಳೆನೇ ಇಲ್ಲಿಂದ ಹೊರಡ್ತೀವಿ ಅಂತ ಫ್ರಾನ್ಸಿಸ್ಕೋಗೆ ಹೇಳ್ತಾಳೆ. ಅದೇ ಸಮಯದಲ್ಲಿ ಸೋಫಿಯಾ ವಿಚಿತ್ರವಾಗಿ ಬಿಹೇವ್ ಮಾಡ್ತಾ ತನ್ನ ತಲೆಯ ಕೂದಲಿನ ಒಂದು ಭಾಗವನ್ನ ಮರದ ಕಡ್ಡಿಯೊಂದಕ್ಕೆ ಕಟ್ತಾ ಇರ್ತಾಳೆ. ಮಧ್ಯರಾತ್ರಿ ಆ ಕಪ್ಪು ಮೋಲ್ಡ್ ಕಡೆ ಮುಖ ಮಾಡಿ ತನ್ನ ಕೈಗಳನ್ನ ತಾನೇ ಪರಿಚಿಕೊಳ್ತಾ ಇರ್ತಾಳೆ. ಏಮಾ ಅವಳನ್ನ ಮುಟ್ಟೋಕೆ ಹೋದ್ರೆ ಸೋಫಿಯಾ ದೆವ್ವದ ತರ ಜೋರಾಗಿ ಕಿರುಚಾಡ್ತಾಳೆ. ಇಬ್ಬರು ಸೇರಿ ಅವಳನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತಾರೆ. ಡಾಕ್ಟರ್, ಇದು ಇಮ್ಯೂನ್ ಸಿಸ್ಟಮ್ ಪ್ರಾಬ್ಲಮ್ ಇಂದ ಆಗಿದೆ, ಭಯ ಪಡಬೇಡಿ ಅಂತ ನೋವು ಕಮ್ಮಿ ಮಾಡೋ ಮೆಡಿಸನ್ ಕೊಡ್ತಾರೆ. ಆದ್ರೆ ಆ ಮೆಡಿಸನ್ ಕೂಡ ಬ್ಲ್ಯಾಕ್ ಮ್ಯಾಜಿಕ್ ಮಾಡೋರ ಹತ್ರ ಇರೋ ತರಾನೇ ಇರುತ್ತೆ. ಏಮಾ ತನ್ನ ಮಗಳಿಗೆ ಆ ಮೆಡಿಸನ್ ಕೊಡಲ್ಲ ಅಂತ ನಿರ್ಧಾರ ಮಾಡ್ತಾಳೆ. ಅದೇ ಸಮಯದಲ್ಲಿ ಮನೆಯಲ್ಲಿ ಸಬ್ರೀನಾಗೆ ಸೋಫಿಯಾ ಕೂದಲು ಕಟ್ಟಿದ್ದ ಆ ಮರದ ಕಡ್ಡಿ ಸಿಗುತ್ತೆ. ಅದನ್ನ ತೆರೆಸಾ ಮತ್ತು ಸಬ್ರೀನಾ ಮುರಿದು ಮಂತ್ರ ಹೇಳೋಕೆ ಶುರು ಮಾಡ್ತಾರೆ. ಅವರು ಅದನ್ನ ಮುರಿದ ತಕ್ಷಣ ಇಲ್ಲಿ ಸೋಫಿಯಾ ತಲೆ ತಿರುಗಿ ಬೀಳ್ತಾಳೆ. ಅವಳ ಪರಿಸ್ಥಿತಿ ಇನ್ನೂ ವರ್ಸ್ಟ್ ಆಗುತ್ತೆ. ರಾತ್ರಿ ಫ್ರಾನ್ಸಿಸ್ಕೋ ಮತ್ತು ತೆರೆಸಾ ಬಂದು ಏಮಾಗೆ ಅಸಲಿ ವಿಷಯ ಹೇಳ್ತಾರೆ. ಸೋಫಿಯಾಗೆ ಬಂದಿರೋದು ಜ್ವರ ಅಲ್ಲ, ಅವಳ ಮೇಲೆ ಯಾರೋ ಶಾಪ ಹಾಕಿದ್ದಾರೆ, ಅಂದರೆ ಕರ್ಸ್ ಮಾಡಿದ್ದಾರೆ ಎಂದು ಹೇಳ್ತಾರೆ. ಏಮಾಗೆ ಈ ಮೂಢನಂಬಿಕೆಗಳನ್ನ ಕೇಳಿ ಸಾಕಾಗಿ ತನ್ನ ಮಗಳನ್ನ ಕರ್ಕೊಂಡು ಹೋಗೋಕೆ ರೆಡಿ ಆಗ್ತಾಳೆ. ಆದರೆ ಸೋಫಿಯಾ ರೂಮ್ ಪೂರ್ತಿ ಶೇಕ್ ಆಗೋಕೆ ಶುರುವಾಗುತ್ತೆ. ಡೋರ್ ತನ್ನಷ್ಟಕ್ಕೆ ತಾನೇ ಲಾಕ್ ಆಗುತ್ತೆ. ಸೋಫಿಯಾ ನರಳುತ್ತಾ ತನ್ನ ಬಾಯಿಂದ ಒಂದು ಉದ್ದನೆಯ ಕೂದಲಿನ ಕಡ್ಡಿಯನ್ನ ಹೊರಗೆ ತೆಗಿತಾಳೆ. ಫ್ರಾನ್ಸಿಸ್ಕೋ ಡೋರ್ ಒಡೆದು ಒಳಗಡೆ ಬಂದಾಗ ಬೆಡ್ ಕೆಳಗೆ ತುಂಬಾ ಮರದ ಕಡ್ಡಿಗಳು ಸಿಗುತ್ತೆ. ಅಲ್ಲಿರೋ ಕಪ್ಪು ಮೋಲ್ಡ್ ಇನ್ನೂ ಜಾಸ್ತಿ ಆಗಿರುತ್ತೆ. ತೆರೆಸಾ, ಇದು ಅದ ಮಾಡಿರೋ ಕೆಲಸ ಅಂತಾಳೆ. ಆಗ ಫ್ರಾನ್ಸಿಸ್ಕೋ ತನ್ನ ಹಳೆ ರಹಸ್ಯವನ್ನ ಬಿಚ್ಚಿಡ್ತಾನೆ. ತಾನು ಟೀನೇಜ್ನಲ್ಲಿದ್ದಾಗ ಅದ ಅನ್ನೋ ಹುಡುಗಿ ಇಲ್ಲಿ ಕೆಲಸ ಮಾಡ್ತಿದ್ಲು. ನಮ್ಮಿಬ್ಬರ ಮಧ್ಯೆ ಪ್ರೀತಿಯಾಗಿ ಅವಳು ಪ್ರೆಗ್ನೆಂಟ್ ಆಗಿದ್ಲು. ಆದ್ರೆ ಮದುವೆಗೆ ಮುಂಚೆ ಅವಳಿಗೆ ಕಾಯಿಲೆ ಬಂದು ಮಗು ಸತ್ತೋಯ್ತು. ಆಗಲೇ ಅವಳು ಇಲ್ಲಿಂದ ಹೊರಟೋದ್ಲು. ನಂತರ ಯಾವುದೋ ದುಷ್ಟ ಶಕ್ತಿ ಅದ ಜೊತೆ ಬೈಂಡಿಂಗ್ ಮಾಡಿಕೊಂಡಿದೆ. ಈಗ ಅದ ಸೋಫಿಯಾ ಜೊತೆ ಬೈಂಡಿಂಗ್ ಮಾಡ್ತಾ ಇದ್ದಾಳೆ. ಯಾಕಂದ್ರೆ ಅದಾಗೆ ಯಾವಾಗಲೂ ಒಬ್ಬಳು ಮಗಳು ಬೇಕಿತ್ತು. ಇದನ್ನ ತಡೆಯದೇ ಇದ್ರೆ ಸೋಫಿಯಾನ ನಾವು ಶಾಶ್ವತವಾಗಿ ಕಳ್ಕೊಂತೀವಿ ಅಂತ ಹೇಳ್ತಾನೆ. ಏಮಾ ಇದನ್ನೆಲ್ಲ ಕೇಳಿ ಸೈಲೆಂಟ್ ಆಗಿರ್ತಾಳೆ. ಆಮೇಲೆ ತೆರೆಸಾ ಮತ್ತು ಫ್ರಾನ್ಸಿಸ್ಕೋನ ರೂಮ್ ಒಳಗೆ ಹಾಕಿ ಲಾಕ್ ಮಾಡಿ ಸೋಫಿಯಾನ ಕರ್ಕೊಂಡು ಕಾರ್ನಲ್ಲಿ ಅಲ್ಲಿಂದ ಎಸ್ಕೇಪ್ ಆಗ್ತಾಳೆ. ಆದ್ರೆ ದಾರಿಯಲ್ಲಿ ಅದ ಕಾರ್ ಎದುರುಗಡೆ ಬರ್ತಾಳೆ. ಅವಳನ್ನ ತಪ್ಪಿಸೋಕೆ ಹೋಗಿ ಕಾರ್ ಆಕ್ಸಿಡೆಂಟ್ ಆಗುತ್ತೆ. ಏಮಾ ಪ್ರಜ್ಞೆ ತಪ್ಪಿ ಬೀಳ್ತಾಳೆ. ಅವಳಿಗೆ ಪ್ರಜ್ಞೆ ಬಂದಾಗ ಸೋಫಿಯಾ ಅಲ್ಲಿರಲ್ಲ. ಸ್ನೇಹಿತರೆ, ಇಲ್ಲಿ ಕತೆ ಇನ್ನು ಘೋರವಾದ ತಿರುವು ತಗೊಳುತ್ತೆ. ಫ್ರಾನ್ಸಿಸ್ಕೋ ಅಲ್ಲಿಗೆ ಬಂದು ಸೋಫಿಯಾನ ಹುಡುಕಿಕೊಂಡು ಹೋಗ್ತಾನೆ. ತೆರೆಸಾ ಏಮಾನ ಮತ್ತೆ ಮನೆಗೆ ಕರ್ಕೊಂಡು ಬರ್ತಾಳೆ. ಈಗ ಅಸಲಿ ರಹಸ್ಯ ಹೊರಬರುತ್ತೆ. ತೆರೆಸಾ ಹೇಳ್ತಾಳೆ, ಅದ ಮಗು ಯಾವುದೇ ಕಾಯಿಲೆಯಿಂದ ಸಾಯಲಿಲ್ಲ. ಆ ವಯಸ್ಸಿನಲ್ಲಿ ಫ್ರಾನ್ಸಿಸ್ಕೋಗೆ ಆ ಮಗು ಬೇಡವಾಗಿತ್ತು. ಅವಳು ಅಬೋರ್ಷನ್ ಮಾಡಿಸಿಕೊಳ್ಳೋಕೆ ಒಪ್ಪಲಿಲ್ಲ. ಅದಕ್ಕೆ ಫ್ರಾನ್ಸಿಸ್ಕೋನೆ ಅವಳ ಮೇಲೆ ಒಂದು ಅಪಾಯಕಾರಿ ಬ್ಲ್ಯಾಕ್ ಮ್ಯಾಜಿಕ್ ರಿಚುವಲ್ ಮಾಡಿದ. ಅದರಿಂದ ಒಂದು ಘೋರ ದುಷ್ಟ ಶಕ್ತಿ ಕರೆಸಿದ. ಅದು ಅದ ದೇಹವನ್ನ ಕಂಟ್ರೋಲ್ಗೆ ತಗೊಳ್ತು. ಮಗು ಸತ್ತು ಹೋಯ್ತು. ಅವಳನ್ನ ಕೂಡ ಬಲಿ ತಗೊಳ್ಳೋಕೆ ಆ ಶಕ್ತಿ ನೋಡ್ತಾ ಇತ್ತು. ಆಗ ಅವಳು ಸಬ್ರಿನಾ ಮೇಲೆ ಅಟ್ಯಾಕ್ ಮಾಡಿ ಓಡಿ ಹೋದ್ಲು. ಅಂದ್ರೆ ಆ ಮೊದಲ ಸೀನ್ನಲ್ಲಿ ಇದ್ದಿದ್ದು ಬೇರೆ ಯಾರೂ ಅಲ್ಲ, ಇದೇ ಅದ. ಇತ್ತ ಫ್ರಾನ್ಸಿಸ್ಕೋಗೆ ಆ ಆಲಿವ್ ಮರದ ಹತ್ರ ಅದ ಕಾಣ್ತಾಳೆ. ಅವಳು ಅವನನ್ನ ಒಂದು ಗುಹೆಯ ಒಳಗಡೆ ಕರ್ಕೊಂಡು ಹೋಗ್ತಾಳೆ. ಅಲ್ಲಿ ಸೋಫಿಯಾ ಇರ್ತಾಳೆ. ಅವಳ ಕಣ್ಣುಗಳು ಪೂರ್ತಿ ಬಿಳಿಯಾಗಿರುತ್ತೆ. ಮೈಯಲ್ಲೆಲ್ಲ ಕಪ್ಪು ನರಗಳು ಕಾಣ್ತಾ ಇರುತ್ತೆ. ಆಗ ಅದ ತನ್ನ ರಿಚುವಲ್ ಪವರ್ನಿಂದ ಫ್ರಾನ್ಸಿಸ್ಕೋ ಜೊತೆನು ಬೈಂಡಿಂಗ್ ಮಾಡ್ಕೊತಾಳೆ. ಅವನ ಕಣ್ಣುಗಳು ಕೂಡ ಬಿಳಿಯಾಗುತ್ತೆ. ಇತ್ತ ಮನೆಯಲ್ಲಿ ತೆರೆಸಾ ಒಂದು ಅಪಾಯಕಾರಿ ರಿಚುವಲ್ ಮಾಡ್ತಾಳೆ. ಅವಳು ಒಂದು ಸ್ಪೈಡರ್ ರಕ್ತವನ್ನ ಏಮಾಗೆ ಕುಡಿಸ್ತಾಳೆ. ಯಾಕಂದ್ರೆ ಸೋಫಿಯಾ ಇಲ್ಲಿ ದಾಳಿ ಅಂತ ತಿಳಿಯೋಕೆ ಏಮಾನ ಆತ್ಮ ಆ ಜಾಗಕ್ಕೆ ಹೋಗ್ಬೇಕಾಗಿರುತ್ತೆ. ಏಮಾ ಆ ರಕ್ತ ಕುಡಿದು ಮಂತ್ರ ಹೇಳಿದ ತಕ್ಷಣ ಅವಳ ಆತ್ಮ ಆ ಗುಹೆಯನ್ನ ತಲುಪುತ್ತೆ. ಸೋಫಿಯಾ ಇಲ್ಲಿ ದಾಳಿ ಎಂದು ಏಮಾಗೆ ತಿಳಿಯುತ್ತೆ. ಇತ್ತ ಫ್ರಾನ್ಸಿಸ್ಕೋಗೆ ರಕ್ತದ ವಾಂತಿಯಾಗುತ್ತೆ.
ಫ್ರಾನ್ಸಿಸ್ಕೋ ಆ ಬೈಂಡಿಂಗ್ ಟ್ರಾನ್ಸ್ನಲ್ಲೇ ಇದ್ದರು ಸೋಫಿಯಾನ ಉಳಿಸೋಕೆ ಅದ ಕುತ್ತಿಗೆ ಹಿಸುಕಿ ಕೊಲ್ಲೋಕೆ ನೋಡ್ತಾನೆ. ಆದರೆ ಇಬ್ಬರದ್ದು ಬೈಂಡಿಂಗ್ ಆಗಿರೋದ್ರಿಂದ ಅದ ಪ್ರಜ್ಞೆ ತಪ್ಪುತ್ತಿದ್ದ ಹಾಗೆ ಇವನು ವೀಕ್ ಆಗಿ ಕೆಳಗೆ ಬೀಳ್ತಾನೆ. ಅದ ಸಾಯಲ್ಲ. ಅವಳು ಎದ್ದು ಫ್ರಾನ್ಸಿಸ್ಕೋನ ಕರ್ಕೊಂಡು ಅಲ್ಲಿಂದ ಹೊರಟೋಗ್ತಾಳೆ. ಅಷ್ಟರಲ್ಲಿ ತೆರೇಸಾ ಮತ್ತು ಎಮಾ ಅಲ್ಲಿಗೆ ಬಂದು ಸೋಫಿಯಾನ ಮನೆಗೆ ಕರ್ಕೊಂಡು ಬರ್ತಾರೆ. ಈಗ ಮೂವಿಯ ಅತ್ಯಂತ ಭಯಾನಕ ಕ್ಲೈಮ್ಯಾಕ್ಸ್ ಹಂತ ಶುರುವಾಗುತ್ತೆ. ತೆರೇಸಾ ಮನೆಯಲ್ಲಿ ಸೋಫಿಯಾನ ಆ ದುಷ್ಟ ಶಕ್ತಿಯಿಂದ ಮುಕ್ತಗೊಳಿಸೋಕೆ ಒಂದು ಕೊನೆಯ ಬ್ಲಡ್ ರಿಚುವಲ್ ಅಂದರೆ ರಿಯೂನಿಫಿಕೇಶನ್ ರಿಚುವಲ್ ಮಾಡೋಕೆ ರೆಡಿ ಆಗ್ತಾಳೆ. ಮೊದಲಿಗೆ ಅವಳು ಸೋಫಿಯಾ ದೇಹದಲ್ಲಿರೋ ಅಶುದ್ಧ ರಕ್ತವನ್ನ ಹೊರಗೆ ತೆಗೆಯೋಕೆ ನೋಡ್ತಾಳೆ. ಏಮಾ ಮತ್ತು ಸೋಫಿಯಾ ಇಬ್ಬರ ರಕ್ತವನ್ನ ಮಿಕ್ಸ್ ಮಾಡಿದ್ರೆ ಮಾತ್ರ ಈ ಶಾಪ ಮುರಿಯೋಕೆ ಸಾಧ್ಯ. ಯಾಕಂದ್ರೆ ತಾಯಿ ಮಗಳ ರಕ್ತದ ಬಾಂಡ್ ಜಗತ್ತಿನಲ್ಲೇ ಅತ್ಯಂತ ಪವರ್ಫುಲ್ ಅಂತ ತೆರೇಸಾ ಹೇಳ್ತಾಳೆ. ಸ್ಪೈಡರ್ ಕಚ್ಚಿದ ಆ ಗಾಯದಿಂದ ರಕ್ತವನ್ನ ತೆಗೆದು ಸೋಫಿಯಾ ಮುಖವನ್ನ ಕನ್ನಡಿಯ ಮುಂದೆ ತೋರಿಸಿ ತೆರೇಸಾ ಜೋರಾಗಿ ಮಂತ್ರ ಹೇಳೋಕೆ ಶುರು ಮಾಡ್ತಾಳೆ. ಆದರೆ ಆ ದುಷ್ಟ ಶಕ್ತಿಗೆ ತೆರೇಸಾ ಏನ್ ಮಾಡ್ತಾ ಇದ್ದಾಳೆ ಅಂತ ಗೊತ್ತಾಗಿ ಬಿಡುತ್ತೆ. ಇಡೀ ರೂಮ್ನಲ್ಲಿರೋ ಕಿಟಕಿ ಕನ್ನಡಿಗಳೆಲ್ಲ ಒಡೆದು ಪುಡಿ ಪುಡಿಯಾಗುತ್ತೆ. ಇದ್ದಕ್ಕಿದ್ದ ಹಾಗೆ ಆ ಕತ್ತಲಲ್ಲಿ ಅದ ಪ್ರತ್ಯಕ್ಷ ಆಗ್ತಾಳೆ. ಅವಳು ಸಿಕ್ಕಾಪಟ್ಟೆ ಅಗ್ರೆಸಿವ್ ಆಗಿ ತೆರೇಸಾ ಮೇಲೆ ಅಟ್ಯಾಕ್ ಮಾಡಿ ಅವಳನ್ನ ಅಲ್ಲಿ ಕ್ರೂರವಾಗಿ ಕೊಂದು ಹಾಕ್ತಾಳೆ. ಸಬ್ರಿನಾ ಕೂಡ ಆ ದುಷ್ಟ ಶಕ್ತಿಯ ಅಟ್ಯಾಕ್ಗೆ ಸಿಲುಕಿ ಪ್ರಾಣ ಬಿಡ್ತಾಳೆ. ರೂಮ್ ಪೂರ್ತಿ ರಕ್ತ ಸಿಕ್ತವಾಗಿ ಹೋಗುತ್ತೆ. ಎಮಾಗೆ ಏನು ಮಾಡಬೇಕು ತೋಚಲ್ಲ. ಸೋಫಿಯಾ ಕಣ್ಣುಗಳು ಬಿಳಿಯಾಗಿ ನರಳ್ತಾ ಇರ್ತಾಳೆ. ಅದ ಈಗ ಸೋಫಿಯಾನ ಪೂರ್ತಿಯಾಗಿ ತನ್ನ ವಶಕ್ಕೆ ತಗೊಳ್ಳೋಕೆ ಅವಳ ಹತ್ರ ಬರ್ತಿರ್ತಾಳೆ. ಎಮಾ ಅಲ್ಲೇ ಬಿದ್ದಿದ್ದ ಒಂದು ಕತ್ತರಿಯನ್ನ ತಗೊಂಡು ಅದ ಜೊತೆ ಹೋರಾಡೋಕೆ ನೋಡ್ತಾಳೆ. ಆದರೆ ಆ ದುಷ್ಟ ಶಕ್ತಿಯ ಮುಂದೆ ಏಮಾನ ಶಕ್ತಿ ಸಾಕಾಗಲ್ಲ. ಅದ ಏಮಾನನ್ನ ತಳ್ಳಿ ಸೋಫಿಯಾ ಹತ್ರ ಹೋಗ್ತಾಳೆ. ಆಗ ಎಮಾಗೆ ತೆರೇಸಾ ಹೇಳಿದ ಮಾತು ನೆನಪಾಗುತ್ತೆ. ತಾಯಿ ಮಗಳ ರಕ್ತದ ಬಾಂಡ್ ಎಲ್ಲದಕ್ಕಿಂತ ಸ್ಟ್ರಾಂಗ್ ಅಂತ. ಏಮಾ ತಕ್ಷಣ ಆ ಕತ್ತರಿಯಿಂದ ತನ್ನದೇ ಎದೆ ಮತ್ತು ಕುತ್ತಿಗೆಯ ಭಾಗಕ್ಕೆ ಗಾಯ ಮಾಡ್ಕೊತಾಳೆ. ಅವಳ ದೇಹದಿಂದ ಹರಿದು ಬಂದ ರಕ್ತ ಸೋಫಿಯಾದ ರಕ್ತದ ಜೊತೆ ಮಿಕ್ಸ್ ಆಗುತ್ತೆ. ಆ ರಕ್ತ ಸೇರಿದ ತಕ್ಷಣ ಒಂದು ಪವಾಡದ ಥರ ಸೋಫಿಯಾ ಆ ಬೈಂಡಿಂಗ್ ಶಾಪದಿಂದ ಹೊರಗೆ ಬರ್ತಾಳೆ. ಅವಳ ಕಣ್ಣುಗಳು ನಾರ್ಮಲ್ ಆಗುತ್ತೆ. ಪ್ರಜ್ಞೆ ತಪ್ಪಿ ಬಿದ್ದಿರೋ ತನ್ನ ತಾಯಿಯನ್ನ ನೋಡಿ ಸೋಫಿಯಾ ಜೋರಾಗಿ ಅಳೋಕೆ ಶುರು ಮಾಡ್ತಾಳೆ. ಆದರೆ ಅದ ಸುಮ್ಮನೆ ಬಿಡಲ್ಲ. ಅವಳು ಮತ್ತೊಮ್ಮೆ ಸೋಫಿಯಾನ ಪೊಸೆಸ್ ಮಾಡೋಕೆ ಅಂದರೆ ಬೈಂಡಿಂಗ್ ಮಾಡಿಕೊಳ್ಳೋಕೆ ಮುನ್ನುಗ್ತಾಳೆ. ಆ ಸೆಕೆಂಡ್ನಲ್ಲಿ ಪ್ರಜ್ಞೆ ತಪ್ಪೋ ಸ್ಥಿತಿಯಲ್ಲಿದ್ದ ಎಮಾ ತನ್ನ ಪೂರ್ತಿ ಶಕ್ತಿಯನ್ನ ಉಪಯೋಗಿಸಿ ಕೈಲಿದ್ದ ಕತ್ತರಿಯನ್ನ ಜೋರಾಗಿ ಅದ ಎದೆಗೆ ಚುಚ್ಚಿಬಿಡ್ತಾಳೆ. ಕತ್ತರಿ ಚುಚ್ಚಿದ ತಕ್ಷಣ ಅದ ಕಣ್ಣುಗಳು ನಾರ್ಮಲ್ ಆಗುತ್ತೆ. ಅವಳ ಒಳಗಿದ್ದ ಆ ದುಷ್ಟ ಶಕ್ತಿ ಹೊರಟೋಗುತ್ತೆ. ಆದರೆ ಆ ಗಾಯದಿಂದ ಅದ ಅಲ್ಲಿ ಸತ್ತು ಬೀಳ್ತಾಳೆ. ಈ ಭೀಕರ ರಕ್ತಪಾತದ ನಂತರ ತೆರೇಸಾಗೂ ಸ್ವಲ್ಪ ಪ್ರಜ್ಞೆ ಬಂದ ಹಾಗಾಗುತ್ತೆ. ಮೂವಿಯ ಕ್ಲೈಮ್ಯಾಕ್ಸ್ ಮುಗಿದ ಮೇಲೆ ಈ ಕಥೆಯ ಎಂಡಿಂಗ್ ನಮಗೆ ಒಂದು ದೊಡ್ಡ ಶಾಕ್ ಕೊಡುತ್ತೆ. ಮರುದಿನ ಬೆಳಿಗ್ಗೆ ಸೋಫಿಯಾ ಮನೆಯಲ್ಲಿ ಫ್ರಾನ್ಸಿಸ್ಕೋ ನುಡಿಸ್ತಾ ಇದ್ದ ಅದೇ ಪಿಯಾನೋನ ತುಂಬಾ ಚೆನ್ನಾಗಿ ನುಡಿಸ್ತಾ ಇರ್ತಾಳೆ. ಇವರೆಲ್ಲರೂ ಅದೇ ಬಂಗಲೆಯಲ್ಲಿ ಉಳಿದುಕೊಳ್ಳೋ ಪ್ಲಾನ್ ಮಾಡಿರೋ ಥರ ಕಾಣಿಸುತ್ತೆ. ಆದರೆ ಸಡನ್ ಆಗಿ ಸೋಫಿಯಾಗೆ ತನ್ನ ಕುತ್ತಿಗೆಯ ಹತ್ರ ಪುನಃ ಅದೇ ಥರ ನಿಗೂಢವಾದ ನೋವು ಕಾಣಿಸಿಕೊಳ್ಳುತ್ತೆ. ಮುಂದಿನ ಸೀನ್ನಲ್ಲಿ ನಮಗೆ ಕಾಡಿನ ಮಧ್ಯೆ ಫ್ರಾನ್ಸಿಸ್ಕೋನ ತೋರಿಸ್ತಾರೆ. ಅವನ ಕಣ್ಣುಗಳು ಇನ್ನೂ ಪೂರ್ತಿ ಬಿಳಿಯಾಗಿಯೇ ಇರುತ್ತೆ. ಅಂದರೆ ಅದ ಸತ್ತ ಮೇಲೂ ಅವಳ ಒಳಗಿದ್ದ ಆ ಇವಿಲ್ ಫೋರ್ಸ್ ಅಂದರೆ ದುಷ್ಟಶಕ್ತಿ ಇನ್ನೂ ನಾಶವಾಗಿಲ್ಲ. ಅದು ಈಗ ಫ್ರಾನ್ಸಿಸ್ಕೋ ದೇಹವನ್ನ ಪೂರ್ತಿಯಾಗಿ ತನ್ನ ಕಂಟ್ರೋಲ್ನಲ್ಲಿ ಇಟ್ಟುಕೊಂಡಿದೆ. ಇದರ ಅರ್ಥ ಆ ದುಷ್ಟಶಕ್ತಿ ತನ್ನ ಜೀವದ ಸಣ್ಣ ಸಣ್ಣ ತುಣುಕುಗಳನ್ನು ಬೇರೆ ಬೇರೆ ದೇಹದಲ್ಲಿ ಇಟ್ಟಿತ್ತು. ಒಂದು ದೇಹ ಸತ್ತರೂ ಇನ್ನೊಂದು ದೇಹದಲ್ಲಿ ಅದು ಬದುಕಿರುತ್ತೆ. ಅಲ್ಲಿಗೆ ದಿ ಬೈಂಡಿಂಗ್ ಮೂವಿಯನ್ನು ಎಂಡ್ ಮಾಡಲಾಗಿದೆ. ಸ್ನೇಹಿತರೆ, ಈ ಮೂವಿಯ ಇವಿಲ್ ಐ ಕಾನ್ಸೆಪ್ಟ್ ಇಟಲಿಯ ಒಂದು ಹಳೆ ಸೂಪರ್ಸ್ಟಿಷನ್ ಮೇಲೆ ಬೇಸ್ ಆಗಿದೆ. ಯಾರು ಬೇರೆಯವರ ಖುಷಿ ನೋಡಿ ಜಲಸ್ ಆಗ್ತಾರೋ ಅವರ ದೃಷ್ಟಿ ತಗುಲಿ ಈ ಥರ ಆಗುತ್ತೆ ಅನ್ನೋ ನಂಬಿಕೆ ಅಲ್ಲಿದೆ. ಅದಕ್ಕೆ ತೆರೇಸಾ ಸೋಫಿಯಾಗೆ ಆ ರಕ್ಷಣೆಯ ಪೊಟ್ಟಣ ಕೊಟ್ಟಿದ್ದು. ಇನ್ನು ಆಲಿವ್ ಮರಗಳ ವಿಷಯಕ್ಕೆ ಬಂದರೆ, ಇಟಲಿಯಲ್ಲಿ ನಿಜವಾಗಿಯೂ ಆಲಿವ್ ಮರಗಳಿಗೆ ಒಂದು ಬ್ಯಾಕ್ಟೀರಿಯಾ ಕಾಯಿಲೆ ಬಂದು ಲಕ್ಷಾಂತರ ಮರಗಳು ಒಣಗಿ ಹೋಗ್ತಾ ಇವೆ. ಅದನ್ನೇ ಮೂವಿಯಲ್ಲೂ ತೋರಿಸಿದ್ದಾರೆ. ಅದ ಯಾಕೆ ಇಷ್ಟು ವರ್ಷ ಆದಮೇಲೆ ಆಕ್ಟಿವ್ ಆದಳು ಅಂದರೆ, ಫ್ರಾನ್ಸಿಸ್ಕೋ ಒಂದು ಹ್ಯಾಪಿ ಫ್ಯಾಮಿಲಿ ಜೊತೆ ಬಂದಿದ್ದನ್ನು ನೋಡಿ ಆ ದುಷ್ಟ ಶಕ್ತಿಗೆ ಸಹಿಸೋಕೆ ಆಗಲಿಲ್ಲ. ಅದಕ್ಕೆ ಆ ಸ್ಪೈಡರ್ ಹುಳವನ್ನು ಕಳಿಸಿ ಸೋಫಿಯಾನ ಬಲಿ ತಗೊಳ್ಳೋಕೆ ನೋಡ್ತು. ಇಲ್ಲಿ ಅಸಲಿ ತಪ್ಪು ಮಾಡಿದ್ದು ಫ್ರಾನ್ಸಿಸ್ಕೋ. ಅವನಿಗೆ ತನ್ನ ಪಾಪದ ಕೃತ್ಯಕ್ಕೆ ತಕ್ಕ ಶಿಕ್ಷೆ ಸಿಕ್ಕಿದೆ. ಆ ಕಪ್ಪು ಮೋಲ್ಡ್ ಜಾಸ್ತಿ ಆಗ್ತಾ ಇದ್ದಿದ್ದು ಆ ಬೈಂಡಿಂಗ್ ಸ್ಟ್ರಾಂಗ್ ಆಗ್ತಾ ಇರೋದರ ಸಂಕೇತವಾಗಿತ್ತು. ಕೊನೆಯಲ್ಲಿ ಫ್ರಾನ್ಸಿಸ್ಕೋ ಕಣ್ಣು ನೋಡಿದರೆ ಇವಿಲ್ ಎಂಟಿಟಿಯ ಜೊತೆ ಅವನ ಬೈಂಡಿಂಗ್ ಇನ್ನೂ ಜೀವಂತವಾಗಿದೆ ಎಂದು ಗೊತ್ತಾಗುತ್ತೆ.
ಇದನ್ನು ನೋಡಿದರೆ ಈ ಮೂವಿಗೆ ಸೆಕೆಂಡ್ ಪಾರ್ಟ್ ಬರೋ ಎಲ್ಲ ಚಾನ್ಸಸ್ ಇದೆ ಎಂದು ನಮಗೆ ಅನ್ನಿಸುತ್ತೆ. ಸ್ನೇಹಿತರೆ, ಈ ನನ್ನ ಎಕ್ಸ್ಪ್ಲೇನ್ ನಿಮಗೆ ಇಷ್ಟವಾಗಿದೆ ಎಂದುಕೊಳ್ತೀನಿ. ಇಷ್ಟವಾಗಿದ್ದರೆ ಈ ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಇದೇ ರೀತಿಯ ಹೆಚ್ಚು ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.